ಸರ್, ಇವತ್ತು ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ರೇಣುಕಾ ಸ್ವಾಮಿಯವ್ರನ್ನ ದರ್ಶನ್ ಗುಂಡಾಗಳು ದರ್ಶನ್ ಮೇರೆಗೆಗೆ ಫೋನ್ ಟ್ರ್ಯಾಪ್ ಮುಖಾಂತರ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸಿ ಕರ್ಕೊಂಡು ಬಂದು 8ನೇ ತಾರೀಕು ಕರ್ಕೊಬಂದು 10ನೇ ತಾರೀಕು ಪಟ್ಟಣಗೇರಿ ಜಯಣ್ಣ ಅನ್ನೋರ ಪಾರ್ಕಿಂಗ್ ಶೆಡ್ನಲ್ಲಿ ಅಮಾನುಷ್ಯ ಕೃತ್ಯವೆಸಗಿ ಸ್ಟಾರ್ಟಿಂಗ್ ದರ್ಶನ್ನೇ ಪೂಜೆ ಮಾಡಿರೋದು. ಕಪಾಳ ಕೊಡ್ದು ಸಿಗರೇಟಲ್ಲಿ ಸುಟ್ಟು ಬೆಲ್ಟ್ ಬಿಚ್ಕೊಂಡು ಕೊಟ್ಟು ಹೊಡೆದು ಮರ್ಮಾಂಗಕ್ಕೆ ಒದ್ದಿ ಇವತ್ತು ನಾವೇನು 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ. ನಮ್ಮ ಭಿಕ್ಷೆಯಿಂದ ಇವನ್ನ 6.5 ಕೋಟಿ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಲಿ ಇವನೇನು ಹೀರೋ ಅಂತ ಮಾಡಿದ್ದು. ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶದಿಂದ, ಇಂಟರ್ನ್ಯಾಷನಲ್ ದೇಶದಿಂದನೇ ಇವನಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ. ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ 31 ಜಿಲ್ಲೆಯಲ್ಲಿ ಇವತ್ತು ನೆನ್ನೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ, ಜಿಲ್ಲೆಯವರು ಮಾಡಿದ್ದಾರೆ. ಆದರೆ ಯಾಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾಯಿದ್ದೀವಿ ಅಂತಂದರೆ, ಇಲ್ಲಿ ಕೆಲವು ರಾಜಕಾರಣಿಗಳು ಇವನೊಬ್ಬ ಕೊಲೆಗಡಕನ್ನು ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕುಬೂದಿ ಎರಚಿ ಇವನು ದುಷ್ಟತನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವನು ಅಂತ. ಇದೊಂದೇ ಫಸ್ಟ್ FIR ಅಲ್ಲ, ಇವ್ರಿಗೆ 10 FIRಗಳಾಗಿದೆ. ಯಾವಾಗ ಒಬ್ಬ ರೈತನ ಮಗನಿಗೆ ಯಾರೊಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ಗೆ ಒಂದು FIR ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ರೌಡಿ ಶೀಟ್ ತೆರೀತಾರೆ. ಇವ್ರಿಗೆ 10 ಹಲವಾರು ಪ್ರಕರಣಗಳಾದ್ರೂ ಇನ್ನೂ ಯಾಕೆ ರೌಡಿ ಶೀಟ್ರು ಓಪನ್ ಮಾಡಿಲ್ಲ? ಇವರಿಂದ ಯಾರವ್ರೆ ಯಾವ ಕಾಣದ ಕೈಗಳು ಕೆಲಸ ಮಾಡ್ತೈತೆ? ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವನ ಮೇಲೆ ಸ್ಟೆಪ್ ತಗೊಳ್ಳಿಲ್ಲ? ಒಂದಲ್ಲ 10 ಬಾರಿ FIR ಆಗಿದೆ ಇದು ಸೇರಿ. ಈಗ ಮೊನ್ನೆ ಅರಣ್ಯಕ್ಕೆ ಇವ್ರು ಮಾಡಿ ರಾಯಭಾರಿ ಮಾಡಿದ್ರಲ್ಲ, ಇವ್ರಿಗೆ ಯಾವ ಯೋಗ್ಯತೆ ಇರೋದಕ್ಕೆ ಮಾಡಿದ್ದಾರೆ ಅರಣ್ಯಕ್ಕೆ? ಇವ್ರನ್ನ ಎಷ್ಟು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಇವ್ರಿಗೆ. ವನ್ಯಜೀವಿಗಳನ್ನ ಎಷ್ಟು ಫಾರೆಸ್ಟನ್ನು ಸಾಕಿದರೆ ಏನು ಸಾಲ್ಮಕ್ಕರು ತಿಮ್ಮಕ್ಕನ ಇವನಿಗೆ ವನ್ಯಜೀವಿ ಅರಣ್ಯಕ್ಕೆ ರಾಯಭಾರಿ ಮಾಡಿದ್ದಕ್ಕೆ? ಸರ್, ಇವ್ರಿಗೆ ಈ ದರ್ಶನ್ಗೆ ಯಾವ ಪ್ರಭಾವಿಗಳೆಲ್ಲ ಇನ್ನೆರಡು ದಿನದಲ್ಲಿ ಏನಾಗುತ್ತೆ ನೋಡ್ಕೊಂಡು CBIಗೆ ಮೋದಿಯವ್ರನ್ನ ಮತ್ತು ಕೇಂದ್ರದ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ CBI ತನಿಖೆ ಆಗಬೇಕು. ಇಲ್ಲಿ ನಮ್ಮ ಈಗ ಪರಮೇಶ್ವರ್ ಹೇಳಿದ್ದಾರೆ, ದರ್ಶನ್ಗೂ ಒಂದೇ FIR, ಪರಮೇಶ್ವರ್ಗೂ ಒಂದೇ FIR, ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದ್ದಾರೆ. ಇವತ್ತು ಇಲ್ಲಿ ಗಂಟನೂ ರಾಜ್ಯ ಸರ್ಕಾರ ಕ್ರಮವಾಗಿ ನಡ್ಕೋತಾ ಇದೆ. ಈ ಕೂಡಲೇ ಇದಕ್ಕೇನಾರ ಕೂಡಲೇ ಸ್ಟೆಪ್ ತಗೊಂಡು ಇವ್ರಿಗೆ ರೌಡಿ ಶೀಟ್ ಓಪನ್ ಮಾಡಿ, ಈಗ ಅವ್ರ ಜೊತೆ ಕೊಲೆ ಮಾಡೋರಲ್ಲ ಕೊಲೆಗಡಕರು ಯಾರವರು, ರೋಡಲ್ಲಿ ಅಮಾಯಕರನ್ನ ಲೋನ್ ಕಟ್ತಾರೆ ಬರುವಂಥವ್ರನ್ನ ಹಿಡ್ಕೊಂಡು ಅಡ್ಡ ಹಾಕೊಂಡು ಯಾರಿಗೆ ಹಾಕೊಂಡು ಅವ್ರು ಕಿತ್ಕೋಗಿ ಕೊಟ್ಟಂಥ ಗಾಡೀಲಿ 15,000 20,000 ಕಮಿಷನ್ ತಗೊಂಡು 20,000 15,000 ಕಮಿಷನ್ ತಗೊಂಡು ರೌಡಿಗಳನ್ನ ಬಿಟ್ಟು ಈಗ ಜಯಣ್ಣ ಶೆಡ್ಡಲ್ಲಿ ಯಾರು ಸಮಾಜ ಸೇವಕರು ಹೊಡೆದಿಲ್ಲ, ಇವ್ರನ್ನ ರೌಡಿ ಶೀಟ್ಗಳೇ ಹೊಡೆದಿರೋದು. ರೋಡಲ್ಲಿ ಸಿಗ್ನಲ್ಗಳಲ್ಲಿ ಹಾಸ್ಪಿಟ್ಲಿಗೆ ಹೋಗೋಂಥವ್ರನ್ನ ಬಡವ್ರು ಅಂಥವ್ರನ್ನ ಲೋನ್ ಕಟ್ತಾರವ್ರನ್ನ ಹಿಡ್ಕೊಂಡು ಹೋಗಿ ಹೊಡೆದು ಕಿತ್ಕೊಂಡು ಹಾಕ್ತಾರಲ್ಲ, ಇವರೇ ಮಾಡಿರೋದು. ಸರ್, ನಮ್ಮ ಬೇಡಿಕೆ ಇಲ್ಲ ಸರ್. ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ದೇಶದಲ್ಲಿ ಒಂದು ಮಾದರಿ ಕಾನೂನನ್ನು ತರಬೇಕು. ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು. ಈಗ ರಾಜ್ಯ ಸರ್ಕಾರ ಇವತ್ತು ತಗೊಂಡು ಆಡಳಿತ ಮಾಡ್ತಾ ಇದೆ, ಇದನ್ನ ನೀಟಾಗಿ ತನಿಖೆ ಮಾಡ್ತಿದ್ದಾರೆ. ನಮಗೆ ಸಂತೋಷ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಮೇಲೆ ನಮಗೆ ಗೌರವ ಇದೆ. ತುಂಬ ಗೌರವಯುತವಾಗಿ ನಡ್ಕೋತಾ ಇದ್ದಾರೆ. ಎಲ್ಲರಿಗೂ ಒಂದೇ ಕಾನೂನು ಅಂತ ಮಾಡ್ತಾಯಿದ್ದಾರೆ. ಇದೇ ರೀತಿ ಮಾಡಬೇಕು. ಇಲ್ಲ ರಾಜ್ಯ ಸರ್ಕಾರದಲ್ಲಿ ಆಗಲಿಲ್ಲ ಅಂತಂದರೆ ಏನೋ ಪ್ರಭಾವಿ ಏನಾರ ಮಣ್ದಿ ಮತ್ತೆ ನಮಗೆ ಕ್ಯಾನ್ವಸ್ ಬರೀಕಿಲ್ಲ. 28 ಚುನಾವಣೆಗೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಕ್ಯಾನ್ವಸ್ ಬರೀಕಿಲ್ಲ, ನಾವೇನು ಮಾಡಿಲ್ಲ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ CBIಗೆ ಒಪ್ಪಿಸ್ಬೇಕು ಅಂತ ನಮ್ಮ ಈ ಒಂದು ಸಭೆಯ ಪ್ರತಿಭಟನೆಯ ಉದ್ದೇಶ. ಸರ್, ದರ್ಶನ್ ಕ್ಯಾನ್ವಾಸಿಗೆ ಬಂದರೆ ಈ ರಾಜ್ಯದ ಜನ ಯಾವ್ಯಾವ ಜಿಲ್ಲೆ ಕ್ಯಾನ್ವಾಸಿಗೆ ಬರ್ತಾರೆ, ಯಾವ್ಯಾವ ತಾಲೂಕು ಕ್ಯಾನ್ವಾಸ್ ಬರ್ತಾರೆ, ಆ ತಾಲೂಕು ಜಿಲ್ಲೆಯಲ್ಲಿ ಪಾಠ ಕಲಿಸೋದಕ್ಕೆ ಈಗಾಗಲೇ ಯಾವಾಗ ದರ್ಶನ್ ಆಪ್ತರು ಸಿಗಾಕೊಂಡು ಬಾಯ್ಬಿಟ್ರು ಅವತ್ತಿಂದ
ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಎಲ್ಲಿ ಬರ್ತಾನೆ ಅಂತ ಏನು ಪಾಠ ಕಲಿಸೋದಕ್ಕೆ?
ಅದೇ ಶಾಕ್. ಮೊನ್ನೆ ನೀವು ಮಂಡ್ಯದಲ್ಲೂ ಒಂದು ಪ್ರೆಸ್ ಮೀಟ್ ಮಾಡಿದಾಗಲೂ ಹೇಳಿದೆ, ನಮಗೆ ತುಂಬ ಶಾಕ್ ಆಯಿತು. ಇದೊಂದು ಪ್ರಕರಣದಲ್ಲಿ ಸಿಕ್ಕಿರೋಂಥದ್ದು. ಈ ಈಗ ಬಂಧಿಸಿದ್ದಾರೆ, ನ್ಯಾಯಾಲಯ ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕಾಗತ್ತೆ. ಹೋಪ್ಫುಲಿ ಅವರು ಇದು ಮಾಡಿಲ್ಲ ಅಂತ ಪ್ರೂವ್ ಆಗ್ಬೋದೇನೋ ಅಂತ ಗೊತ್ತಿಲ್ಲ. ಆದರೆ ಒಳ್ಳೆಯದು. ನಾವು ಇವತ್ತಿಗೂ ಹಿಂದೇನೂ ಅವ್ರು ನನ್ನ ಆತ್ಮೀಯ ಸ್ನೇಹಿತರು, ಇವತ್ತಿಗೂ ಸ್ನೇಹಿತರು. ನಾನು ಮಾತುಕತೆ ಮಾಡಿಲ್ಲ, ಮುಂದಕ್ಕೂ ಅವ್ರ ಸ್ನೇಹಿತರೆ. ಕನ್ನಡ ಚಿತ್ರವನ್ನು ಶ್ರೀಮಂತಗೊಳಿಸಿದ ರಾಜ್ಕುಮಾರ್ಗೆ, ಕನ್ನಡ ಚಿತ್ರವನ್ನು ನೈತಿಕ ದಾರಿಯಲ್ಲಿ ಕೊಂಡೊಯ್ದ ರಾಜ್ಕುಮಾರ್ಗೆ, ಕನ್ನಡ ಚಿತ್ರಗಳ ಮೂಲಕ ನಾಡಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟ ರಾಜ್ಕುಮಾರ್ಗೆ, ಕನ್ನಡ ಚಿತ್ರರಂಗದ ಮೂಲಕ ಒಳ್ಳೆಯ ಸಂದೇಶವನ್ನು ನೀಡಿದ ರಾಜ್ಕುಮಾರ್ಗೆ, ಕನ್ನಡ ಚಿತ್ರರಂಗಕ್ಕೆ ಏನು ಕೊಡುಗೆಯನ್ನು ಹಾಕಿಕೊಟ್ಟ ರಾಜ್ಕುಮಾರ್ಗೆ, ಕನ್ನಡ ಚಿತ್ರಗಳ ಮೂಲಕ ನೈತಿಕವಾಗಿ ಒಳ್ಳೆಯ ಸಂದೇಶವನ್ನು ಸಾರಿದ ರಾಜ್ಕುಮಾರ್ಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ, ಕನ್ನಡದ ಮೇರು ರಾಜ್ಕುಮಾರ್ಗೆ, ಸಾಂಸ್ಕೃತಿಕ ರಾಯಭಾರಿ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಕನ್ನಡ ಚಿತ್ರವನ್ನು ಶ್ರೀಮಂತಗೊಳಿಸಿದ ರಾಜ್ಕುಮಾರ್ಗೆ, ಕನ್ನಡ ಚಿತ್ರರಂಗವನ್ನು ನೈತಿಕವಾಗಿ ಮೇಲ್ಮಟ್ಟಕ್ಕೆ ತೆಗೆದುಕೊಂಡ ರಾಜ್ಕುಮಾರ್ಗೆ, ನೈತಿಕ ಕೊಂಡ ರಾಜ್ಕುಮಾರ್ಗೆ. ಬಂಧುಗಳೇ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯಂತ ಸರಳರು, ವಿನಯರು, ಅತ್ಯಂತ ಸಿನಿಮಾವನ್ನು ಪ್ರಭಾವಿಸಿದ ಸಿನಿಮಾವನ್ನ ಮೂಲಕ ಇಡೀ ನಾಡಿಗೆ ಎಬ್ಬಿಸಿದವರು. ರಾಜ್ಕುಮಾರ್ ಅವರು ನಮ್ಮ ಕಿತ್ತಾಡಬಾರ್ದು, ಅತ್ತೆ ಸೊಸೆ ಕಿತ್ತಾಡಬಾರ್ದು, ತಂದೆ ತಾಯಿಗಳಿಗೆ ಗೌರವ ಕೊಡುವಂಥ ಹಲವಾರು ಆಶಯಗಳನ್ನು ತಮ್ಮ ಚಿತ್ರಗಳ ಮೂಲಕ ಕೊಟ್ಟಂಥದ್ದು. ಮತ್ತು ಒಮ್ಮೆ ನಂದಿನಿ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವತ್ತು ನೆನಪು ಬರ್ತಿದ್ದಾರೆ. ಇವತ್ತು ಪುಷ್ಪಾರ್ಚನೆ ಮಾಡಿ ಮಹಾತ್ಮನನ್ನು ನೆನ್ಕೊಂಡ ಒಂದು ಪರಿಸ್ಥಿತಿಯನ್ನು ಇವತ್ತು ನಾಡು ಎದುರಿಸ್ತಾ ಇದೆ. ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಅಂತ ಇದ್ರು. ಆದ್ರೆ ಇತ್ತೀಚಿನ ನಟರು ಅಭಿಮಾನಿ ದೇವರುಗಳನ್ನ ಮರ್ಮಾಂಗಕ್ಕೆ ಒದ್ದು ಅವ್ರನ್ನ ದೇವವಾಗಿ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಅತ್ಯಂತ ದುರ್ದೈವದ ಸಂಗತ. ರಾಜ್ಕುಮಾರ್ ಅವರು ಅಭಿಮಾನಿ ಸಂಘಗಳನ್ನ ಹುಟ್ಟಾಕ್ತ ಸಂದರ್ಭದಲ್ಲಿ ಅಭಿಮಾನಿ ಸಂಘಗಳು ಏನೋ ವ್ಯತಿರೇಕಕ್ಕೆ ಹೋದಾಗ ಈ ಅಭಿಮಾನಿ ಸಂಘಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ನಿಷ್ಠೂರವಾಗಿ ನಡ್ಕೊಂಡಂಥದ್ದನ್ನ ರಾಜ್ಕುಮಾರನ್ನ ಕಂಡಿದ್ದೀವಿ. ಆದ್ರೆ ಒಬ್ಬ ಅಭಿಮಾನಿಗೆ ಇವತ್ತು ಕರೆದು ಒಂದು ವಿಕೃತಿಯನ್ನ ಮೆರೆದು ಅವ್ರನ್ನ ಸಾಯಿಸುವಂತ ಏನು ಕೇಳಿ ನಿಜ ಜೀವನದಲ್ಲಿ ಹೀರೋ ಆಗಿ ಬಂದು ಆ ವ್ಯಕ್ತಿನ ರೇಣುಕಾಚಾರ್ಯನನ್ನ ಕಾಪಾಡಬೇಕಾದಂತ ವ್ಯಕ್ತಿ ಇವತ್ತು ಅವ್ರಿಗೆ ಒಡೆದು ಸಾಯಿಸುವಂತದ್ದನ್ನ ನೋಡಿದಾಗ ಬಹಳ ದುಃಖಕರವಾದಂತ ಘಟನೆ ಇದು. ಅವರ ಚಿತ್ರಗಳು ಇನ್ನೆಲ್ಲೂ ಈ ನಾಡಿನಲ್ಲಿ ಪ್ರದರ್ಶನ ಆಗಬಾರ್ದು. ಮತ್ತೆ ಪೊಲೀಸ್ ಇಲಾಖೆಗೆ ನಾನು ಸಲ್ಯೂಟ್ ಹೇಳ್ತೀನಿ. ಪೊಲೀಸ್ ಇಲಾಖೆ ಬಹಳ ನಿಷ್ಪಕ್ಷಪಾತವಾಗಿ, ಕಠಿಣವಾಗಿ ಕಾನೂನಿಗೆ ಗೌರವ ಕೊಟ್ಟು ಕೆಲಸ ಮಾಡಿದೆ. ಪೊಲೀಸ್ ಇಲಾಖೆ ಇದೇ ರೀತಿ ಆ ಕೇಸು ಹಳ್ಳ ಬೀಳಬಾರ್ದು. ಮತ್ತೆ ಯಾವುದೋ ರಾಜಕಾರಣಿಗಳು ಅವ್ರ ಮೇಲೆ ಶಿಫಾರಸು ಮಾಡುವಂಥದ್ದನ್ನ ಕೂಡ ಖಂಡನೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇಂತಹ ಒಬ್ಬ ನಟ ಹಿಂದೆಂದೂ ಕನ್ನಡ ಚಿತ್ರರಂಗದ ಸುಮಾರು 70-80 ವರ್ಷದ ಚಿತ್ರರಂಗಕ್ಕೆ ಇವತ್ತೊಂದು ಇತಿಹಾಸ ಇದೆ. ಆದ್ರೆ ಇವತ್ತು ತನ್ನ ಪಟಾಲಂಗಳನ್ನ ಕಟ್ಕೊಂಡು ಒಂದು ದೊಡ್ಡ ಏನ್ ನಾವೇ ಅಂತ ಅನ್ಕೊಂಡಿದ್ದು ಕಳನಾಯಕರುಗಳು ಮಾಡ್ತೇವೆ ಅಂತ ಅಂತಿದ್ದು. ಆದ್ರೆ ನಿಜವಾದ ಇವ್ರ ನಾಯಕರು ಪೇಯ್ಡ್ ಆಕ್ಟರ್ಸ್. ಇವರು ನಿಜವಾದ ನಾಯಕರಲ್ಲ, ಇವರು ಪೇಯ್ಡ್ ಆಕ್ಟರ್ಸ್. ಇವರು ಇಂಥವರ ಚಿತ್ರಗಳು ಬ್ಯಾನ್ ಆಗ್ಬೇಕು. ರಾಜ್ಕುಮಾರ್ ಆದರ್ಶಗಳು ಮುಂದೆ ಈಚೆಗೆ ಬರಬೇಕು, ಮೆರಿಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.